2A 2B ಪ್ರವರ್ಗಕ್ಕೆ ಮೀಸಲಾತಿ ಘೋಷಿಸಿದೆ ರಾಜ್ಯ ಸರ್ಕಾರ. 2 ಕೋಟಿ ರೂಪಾಯಿವರೆಗಿನ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ವಿಪಕ್ಷಗಳ ವಿರೋಧದ ನಡುವೆಯೂ ಮೀಸಲಾತಿ ಘೋಷಣೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಜಾಕ್ಪಾಟ್. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಘೋಷಣೆ ಮಾಡಲಾಗಿದೆ. 2A 2B ಪ್ರವರ್ಗಕ್ಕೆ ಮೀಸಲಾತಿ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 2 ಕೋಟಿ ರೂಪಾಯಿವರೆಗಿನ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ. ವಿಪಕ್ಷಗಳ ವಿರೋಧದ ನಡುವೆಯೂ ಕೂಡ ಮೀಸಲಾತಿ ಘೋಷಣೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿರೋದು, ಇದು ಮುಸ್ಲಿಮರ ಬಜೆಟ್, ಮುಸ್ಲಿಮರನ್ನ ನೆಚ್ಚಿಸುವ ಸಲುವಾಗಿ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ವಿಪಕ್ಷಗಳ ವಿರೋಧದ ನಡುವೆಯೂ ಕೂಡ ಈ ರೀತಿಯಾದಂತ ಬಜೆಟ್ ಅನ್ನ ಘೋಷಣೆ ಮಾಡಿರೋದು. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದ ಅನ್ವಯ 2 ಕೋಟಿ ರೂಪಾಯಿ ಮೊತ್ತದವರೆಗಿನ ಕಾಮಗಾರಿಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A ಮತ್ತು 2B ಗುತ್ತಿಗೆದಾರರಿಗೆ ಮೀಸಲಾತಿ ಒದಗಿಸಲಾಗುವುದು. ಅದನ್ನ ಒದಗಿಸಿದ್ದಾರೆ, ಅಂದ್ರೆ ಈಗ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡ್ತಾ ಇದ್ದಾರೆ. ನೋಡೋಣ ಬನ್ನಿ ಏನ್ ಹೇಳ್ತಾರೆ ಅಂತ. ಆ ಚೇರು ಅಂತ ನಾನು ಛಲವಾದಿ ನಾರಾಯಣ ಸ್ವಾಮಿಗೆ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡಿರ್ಬೇಕು ಸರ್, ಬಾಯಿ ಮುಚ್ಕೊಂಡಿರ್ಬೇಕು. ನಮ್ಮ ಪಾರ್ಟಿಯಲ್ಲಿದ್ದಾಗ ನಮ್ಮ ಬಕೆಟ್ ಹಿಡಿದು ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ BJPಗೆ ಹೋಗಿ ನ್ಯಾಷನಲ್ ಲೀಡರ್ಸ್ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೆ ನೀವು ಆಡ್ತಿರೋ ಕಿತ್ತೋಗಿರೋ ಆಟ ಇದು. ಐಡಿಯಾಲಜಿಕಲಿ ಒಂದು ವಿಪಕ್ಷ ನಾಯಕ ಹಿಂಗೆ ಬಿಹೇವ್ ಮಾಡೋದು ಅಲ್ರಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಷ್ಟು ಕೇವಲವಾಗಿ ಏನೋ ಒಂದು ಅಣುಕು ಪ್ರದರ್ಶನ ಮಾಡುವಾಗ ಭಾಳ ಕೆಟ್ಟದಾಗಿ ಮಾತಾಡಿದೆ ಈ ಮನುಷ್ಯ. ನಮಗೇನು ಭಾಷೆ ಬರಲ್ಲ ಅಂತೇನಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮಗೂ ಚೆನ್ನಾಗಿ ಭಾಷೆ ಬರುತ್ತೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮಗೆ ಸಂಸ್ಕಾರ ಕಲಿಸಿದ್ದಾರೆ, ರಾಜಕಾರಣ ಹಿಂಗೆ ಮಾಡಬೇಕು ಅಂತ. ಇಲ್ಲ, ನಿಮ್ಮ ಲೆವೆಲ್ಗೆ ಇಳಿದು ಮಾತಾಡೋದು ನಮ್ಗೆ 10 ನಿಮಿಷದ ಕೆಲಸ. ಯೋಗ್ಯತೆ ಇದೆಯಾ ಕರೆಕ್ಟಾಗಿ ವಿಮರ್ಶೆ ಮಾಡೋಕ್ಕೆ? ಐಡಿಯಾಲಜಿಕಲಿ ಏಕವಚನದಲ್ಲಿ ಕಾಮೆಂಟ್ ಮಾಡ್ತೀರಾ. ದಮ್ಮು ತಾಕತ್ತಿದ್ರೆ ಬನ್ನಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಮಾತಾಡೋಣ. ಅಲ್ಲಿ ಮೀಡಿಯಾ ಡಿಬೇಟ್ಗಳಲ್ಲಿ ಕೂತ್ಕೊಂಡಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಸಿದ್ದರಾಮಯ್ಯನವರು ಆಧುನಿಕ ಅಂಬೇಡ್ಕರ್ ಅಂತ ಅಂದ್ರಿ. SCTP ಫಂಡ್ ತಂದಿದ್ದಾರ್ರಿ ಸಿದ್ದರಾಮಯ್ಯ ಸಾಹೇಬರು, ಮಹದೇವಪ್ಪ ಸಾಹೇಬರು. ಅದನ್ನ ಇವತ್ತೇನು ನಾವು ಬೇರೆ ಕಡೆ ಮಾಡ್ತಿಲ್ಲ, SC ST ವೆಲ್ಫೇರ್ಗೆ ಬಳಸ್ತಾ ಇರೋದು. ಈ ಬಡ್ಜೆಟ್ ಬುಕ್ ಓದಿ, ಪರಿಜ್ಞಾನ ಇದ್ರೆ ಈ ಬಡ್ಜೆಟ್ ಬುಕ್ ಓದಿ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಖಬರ್ದಾರ್. ಥ್ಯಾಂಕ್ ಯು ಸರ್. ಛಲವಾದಿ ನಾರಾಯಣ ಸ್ವಾಮಿ ಬಾಯಿ ಮುಚ್ಕೊಂಡಿರಬೇಕು. ಶಾಸಕ ಪ್ರದೀಪ್ ಈಶ್ವರ್ ಹೇಳಿರುವಂತ ಮಾತಿದು. ನಿಮ್ಮ ಲೆವೆಲ್ಗೆ ಇಳಿದು ಮಾತನಾಡೋಕೆ ನನಗೆ 10 ನಿಮಿಷ ಸಾಕು, ಬಾಯಿ ಮುಚ್ಕೊಂಡಿರಬೇಕು ಛಲವಾದಿ ನಾರಾಯಣ ಸ್ವಾಮಿ ಅವರೇ ಅಂತ ಹೇಳಿ ವಿಧಾನಸೌಧದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಆವಾಜ್ ಹಾಕಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಸಿದ್ದರಾಮಯ್ಯನವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀರಾ ನೀವು? ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಆಧುನಿಕ ಅಂಬೇಡ್ಕರ್ ಅಂತ ಹೇಳ್ತಿದ್ರಿ ಸಿದ್ದರಾಮಯ್ಯನವ್ರಿಗೆ. ಈಗ ನೋಡಿದ್ರೆ ಬೇಕಾಬಿಟ್ಟಿ ಮಾತನಾಡ್ತೀರಾ. ದಮ್ಮು ತಾಕತ್ತು ಇದ್ರೆ ಬನ್ನಿ ಚರ್ಚೆ ಮಾಡೋಣ, ಮಾತಾಡೋಣ, ಖಬರ್ದಾರ್ ಛಲವಾದಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ವಿಧಾನಸೌಧದಲ್ಲಿ ಬಜೆಟ್ ಮಂಡನೆ ಆದ ನಂತರ ಈ ರೀತಿಯಾಗಿ ಮಾತನಾಡಿರೋದು. ಛಲವಾದಿ ನಾರಾಯಣ ಸ್ವಾಮಿ ಬಾಯಿ ಮುಚ್ಕೊಂಡಿರಬೇಕು. ಇನ್ನು ಮುಂದೆ ನಿಮ್ಮ ಲೆವೆಲ್ಗೆ ಇಳಿದು ಮಾತನಾಡೋಕೆ ನನಗೆ 10 ನಿಮಿಷ ಸಾಕು. ದಮ್ಮು ತಾಕತ್ ಏನಾದ್ರೂ ಇದ್ರೆ ನೇರವಾಗಿ ಬನ್ನಿ, ಮಾತನಾಡೋಣ.